ನಮಸ್ಕಾರ ರೈತ ಬಂಧುಗಳೇ, ಇಂದು ಸಂಜೆ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು, ಕೃಷಿ ಸಚಿವರಿಂದ ದಿನಾಂಕ ಫಿಕ್ಸ್. ಇವತ್ತು ಈ ದಿನ ಸಂಜೆ ನಿಮ್ಮ ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣದ ಜೊತೆ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್. ನಮಸ್ಕಾರ ರೈತ ಬಂಧುಗಳೇ, ಇಂದು ಈ ವಿಡಿಯೋದಲ್ಲಿ ಬಹಳ ಪ್ರಮುಖವಾದಂತಹ ಬಹು ನಿರೀಕ್ಷಿತವಾದಂತಹ ವಿಷಯವಾದ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು 2,000 ರೂಪಾಯಿ ಹಣ ಬಿಡುಗಡೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾರಿಗೆ ಈ ಬಾರಿ 20ನೇ ಕಂತಿನ ಹಣ ಸಿಗುತ್ತೆ, ಯಾವಾಗ ಕ್ರೆಡಿಟ್ ಆಗುತ್ತೆ ಮತ್ತು ನಾಗರ ಪಂಚಮಿ ಹಬ್ಬದ ಮೊದಲು ಲಾಭ ಸಿಗುತ್ತದಾ ಮತ್ತು ತಪಾಸಣೆಯನ್ನ ಹೇಗೆ ಮಾಡೋದು ಅಂತ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ತೀವಿ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ನಿಮಗೆ ಏನಾದರೂ ಸಹಾಯ ಆಗೇ ಆಗುತ್ತೆ ಈ ಒಂದು ವಿಡಿಯೋದಿಂದ. ಈ ಒಂದು ವಿಡಿಯೋನ ಯಾರ್ಯಾರು ಲೈಕ್ ಮಾಡಿ ನೋಡ್ತಾ ಇದ್ರು ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಪಿಎಂ ಕಿಸಾನ್ ಯೋಜನೆ 2019ರಲ್ಲಿ ಪ್ರಾರಂಭವಾದ ಕಾರ್ಯಕ್ರಮ. ಇದರಡಿಯಲ್ಲಿ ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಹಣವನ್ನ 3 ಹಂತದಲ್ಲಿ 2,000 ಪ್ಲಸ್ 2,000 ಪ್ಲಸ್ 2,000 ಈ ರೀತಿಯಾಗಿ ತಲಾ ಕಂತು 2,000 ರೂಪಾಯಿ ಹಣ ಆಗಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತಿತ್ತು. ಈಗ ಇದರಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾಕೆಂದ್ರೆ ನೀವು 1ರಿಂದ 19ನೇ ಕಂತಿನ ಹಣವನ್ನ ವಿತರಣೆ ಮಾಡ್ಕೊಂಡಿದ್ದೀರಾ. ಇವಾಗ 20ನೇ ಕಂತಿನ ಹಣ ನಿರೀಕ್ಷೆಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಕಂಪ್ಲೀಟ್ಲಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ತಾಳ್ಮೆಯಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಾವು ಯಾವುದೇ ರೀತಿ ನಿಮಗೆ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ವೀಕ್ಷಕರೇ, ದಯವಿಟ್ಟು ನೀವು ಈ ಒಂದು ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಂದ ಕೇವಲ 500 ಲೈಕ್ಗಳನ್ನು ಕೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ ಮಾಡಿ ಆದಷ್ಟು ಬೇಗ 500 ಲೈಕ್ ಟಾರ್ಗೆಟ್ ಅನ್ನ ರೀಚ್ ಮಾಡಿ. ನೋಡಿ, ಭಾರತ ಸರ್ಕಾರ ಅಧಿಕೃತ ಮೂಲಗಳ ಪ್ರಕಾರ 20ನೇ ಕಂತಿನ ಹಣವನ್ನ ಈ ಬಾರಿ ಜಮೆ ಮಾಡಲಾಗುತ್ತಿದ್ದು ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಈ ಬಾರಿ ಯಾರಿಗೆ 20ನೇ ಕಂತು ನೇರವಾಗಿ ರೈತರ ಖಾತೆಗಳಿಗೆ ಜಮೆ ಆಗುತ್ತೆ ಅಂತಂದ್ರೆ, ಇಲ್ಲಿ ಜಮೀನಿನ ದಾಖಲಾತಿ ನವೀಕರಣ ಮಾಡಿದಂತಹ ರೈತರಿಗೆ 20ನೇ ಕಂತಿನ ಹಣ ಜಮೆ ಆಗುತ್ತೆ ಮತ್ತು ಈ KYC ಪೂರ್ಣವಾಗಿದ್ದಂತಹ ರೈತರಿಗೆ 20ನೇ ಕಂತಿನ ಹಣ ಜಮೆ ಆಗುತ್ತೆ ಮತ್ತು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಆಗಿರಬೇಕು. ಇಂತಹ ರೈತರಿಗೆ 20ನೇ ಕಂತಿನ ಹಣ ಜಮೆ ಆಗುತ್ತೆ ಮತ್ತು ಕರ್ನಾಟಕದ ರೈತರು ಸಹ ಈ ಒಂದು ಯೋಜನೆಯ ಭಾಗ. ನೋಡಿ, ಇವು ಎಲ್ಲ ತಪಾಸಣೆಯ ನಂತರವೇ ನಿಮ್ಮ ಒಂದು ಹಣ ಮಂಜೂರಾಗುತ್ತದೆ. ಯಾಕಂತಂದ್ರೆ ಸರ್ಕಾರದ ಬಳಿ ಯಾವ ಒಂದು ಕಂತಿನ ಹಣ ನಿಮಗೆ ಹಾಕಿದ್ದಾರೆ ಮತ್ತು ಇವಾಗ ಹೊಸದಾಗಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಇವೆಲ್ಲ ಪ್ರಕ್ರಿಯೆಗೆ ಕೆಲವೊಂದಿಷ್ಟು ಸಮಯ ಬೇಕಾಗುತ್ತದೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬರೋದು ಸ್ವಲ್ಪ ಲೇಟ್ ಆಗಿತ್ತು ಅಷ್ಟೇ. ಆದ್ರೆ ಬನ್ನಿ, ಇವಾಗ ರಿಯಲ್ ಆಗಿ ಹಣ ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇನ್ನೊಂದು ಚಿಕ್ಕ ಮಾಹಿತಿ ನಿಮಗೆ ಹೇಳ್ತೇನೆ. ನಿಮಗೆ ಯಾಕೆ ಹಣ ತಡವಾಗಿದೆ ಅಂತಂದ್ರೆ, ನೋಡಿ, ಇನ್ ಕೇಸ್ ನಿಮಗೆ ಹಣ ತಡವಾಗಿದ್ರೆ ನೀವೇನು ಮಾಡಬೇಕು, ನಾನು ಒಂದು ದಿನಾಂಕ ಹೇಳ್ತೇನೆ ನಿಮಗೆ. ಈ ದಿನಾಂಕದೊಳಗೆ ಬರಲಿಲ್ಲ ಅಂತಂದ್ರೆ ದಯವಿಟ್ಟು ಇದನ್ನು ನೀವು ಮಾಡಿ, ನಿಮಗೆ ಅವತ್ತೇ ಹಣ ಬರುತ್ತೆ ಅಂತ ಹೇಳ್ತವೆ. ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ತಕ್ಷಣ ನಿಮ್ಮ ಸ್ಥಳೀಯ ಕೃಷಿ ಸಹಾಯದ ಅವರ ಅಧಿಕಾರಿಗಳಿರ್ತಾರಲ್ವಾ, ಅವರನ್ನು ಸಂಪರ್ಕಿಸಬೇಕು ಅಥವಾ ಬೆಂಗಳೂರು ಜಿಲ್ಲಾ ಕೃಷಿ ಸಚಿವರಿಗೆ ನೀವು ಭೇಟಿಯನ್ನು ಕೂಡ ಕೊಡಬಹುದಾಗಿರುತ್ತೆ ಮತ್ತು ಪಿಎಂ ಕಿಸಾನ್ ಹೆಲ್ಪ್ ಡೆಸ್ಕ್ ಕರೆ ಅಥವಾ ಮಾಡಬಹುದಾಗಿರುತ್ತೆ. 155261 ಈ ನಂಬರ್ ಅಥವಾ 0112430036. ಸೊ ಈ ನಂಬರ್ಗೂ ಕೂಡ ನೀವು ಕರೆ ಮಾಡಬಹುದಾಗಿರುತ್ತೆ ಅಥವಾ ಮೇಲ್ ಕೂಡ ಕಳಿಸಬಹುದಾಗಿರುತ್ತೆ. pmkisan.ict@go.in ಅಂತ ಒಂದು ಮೇಲ್ ಇದೆ, ಅದಕ್ಕೆ ನೀವು ಮೇಲ್ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನು ಅದಕ್ಕೆ ಹೇಳ್ಕೋಬಹುದು. ಹಾಗಾದ್ರೆ ಬನ್ನಿ, ಯಾವಾಗ ನಿಮಗೆ ಹಣ ಬರುತ್ತೆ ಅಂತ ನೋಡಿ. ಭಾರತ ಸರ್ಕಾರದ ಅಧಿಕೃತ ಮೂಲಗಳ ಪ್ರಕಾರ ಈ ಒಂದು ದಿನಾಂಕದಂದು ನಿಮ್ಮ ಒಂದು ಖಾತೆಗಳಿಗೆ ಹಣ ಬರುವಂತಹ ಸಾಧ್ಯತೆ ಇದೆ. ಏನಂತಂದ್ರೆ, ಈ ಒಂದು ತಿಂಗಳ ಅಂತಂದ್ರೆ ಜುಲೈ ತಿಂಗಳಂತೂ ಮುಗದೇ ಹೋಯಿತು. ಇವಾಗ ಏನಿದ್ರು ಆಗಸ್ಟ್ ತಿಂಗಳು ಅಂತಂದ್ರೆ ಆಗಸ್ಟ್ ತಿಂಗಳ ಮೊದಲನೆಯ ಒಂದು ವಾರದಲ್ಲಿ ಈ ನಿಮ್ಮ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಹಿಂದಿನ ವರ್ಷಗಳು ನೋಡಿದರೆ ಆಗಸ್ಟ್ 27 ಅಥವಾ ಸೆಪ್ಟೆಂಬರ್ 1ರಂದು ಹಣ ಜಮೆ ಆಗಿತ್ತು. ಈ ವರ್ಷವೂ ಕೂಡ ನಿಮಗೆ ನಾಗರ ಪಂಚಮಿ ಹಬ್ಬದ ಮೊದಲು ಹಣ ಬಿಡುಗಡೆ ಆಗಬಹುದೆಂಬ ನಿರೀಕ್ಷೆ ಇದೆ. ಯಾಕೆಂತಂದ್ರೆ ನಿಮಗೆ 20ನೇ ಕಂತಿನ ಹಣ ಅಂತಂದ್ರೆ ಹಿಂದಿನ ತಿಂಗಳೇ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗಬೇಕಾಗಿತ್ತು, ಆದರೆ ಜಮೆ ಆಗಿದ್ದಿಲ್ಲ. ಇವಾಗ ನಿಮಗೆ ಸರ್ಕಾರದಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನು ನೀವು ಇದುವರೆಗೂ ಕೂಡ 2,000 ರೂಪಾಯಿ ಹಣವನ್ನು ಪಡ್ಕೊಂಡಿದ್ದೀರಾ, ಆದರೆ ನಿಮಗೆ ಇನ್ಮೇಲೆ 4,000 ರೂಪಾಯಿ ಹಣ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಯಾರ್ಯಾರೆಲ್ಲ ಪಿಎಂ ಕಿಸಾನ್ ಯೋಜನೆಯ 1ರಿಂದ 18ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೋ ಅಂತಹ ರೈತರಿಗೆ ಇಲ್ಲಿ 2,000 ರೂಪಾಯಿ 19ನೇ ಕಂತಿನ ಹಣ ಹಾಗೂ ಉಳಿದಂತಹ 2,000 ರೂಪಾಯಿ ಆಗಿರುವಂತಹ 20ನೇ ಕಂತಿನ ಹಣ ಎರಡೂ ಸೇರಿ ನಿಮಗೆ 4,000 ರೂಪಾಯಿ ಹಣ ಬರುವ ಸಂಭವನೀಯತೆ ಹೆಚ್ಚಾಗಿದೆ. ಹಾಗಾದರೆ ಈ ಬಾರಿ ಯಾರ್ಯಾರಿಗೆ 4,000 ರೂಪಾಯಿ ಹಣ ಬರುತ್ತಾ? ನೀವು ಕೇಳ್ಬೋದು, ಸರ್ ನಮಗೆ ಇನ್ನೂ ಕೂಡ 19ನೇ ಕಂತಿನ ಹಣ ಬಂದಿದೆ, ಆದರೆ ಇನ್ನೂ ಕೂಡ 17, 16 ಯಾವುದೋ ಒಂದು ಪೆಂಡಿಂಗ್ ಉಳಿದಿದೆ ಅಂತ. ನೋಡಿ, ನಿಮಗೆ ಯಾವುದಾದ್ರೂ ಒಂದು ಕಂತು ಸರಿಯಾಗಿ ಪೆಂಡಿಂಗ್ ಉಳಿದಿತ್ತು ಅಂತಂದರೆ ಅದು ನಿಮ್ಮ 20ನೇ ಕಂತಿನ ಹಣದ ಜೊತೆ ನಿಮ್ಮ ಒಂದು ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ. ನೋಡಿ, ಈ ಒಂದು ವಿಡಿಯೋನ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದರೆ ನಾವು ಡೈಲಿ
PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಹಾಗೂ ರೈತರಿಗೆ ಬರ ಪರಿಹಾರದ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ದಿನವೂ ಕೂಡ ನಿತ್ಯದ ಅಪ್ಡೇಟ್ಗಳನ್ನು ಕೊಡ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಇವತ್ತು ಸಂಜೆ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ವಿಡಿಯೋ ಬರುತ್ತೆ. ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಮತ್ತು ಲೈಕ್ ಮಾಡಿದ್ರು, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.